ಗುಂಡನಿ ಹಾಯ್ ಮಾಡಿ. ಇದೆಲ್ಲ ಪೂಜೆಗೆ ಮೀನ್ಸ್ ನನ್ಗೆ ಹೇಳಕ್ ಬೇಜಾರಾಗ್ತಾ ಇದೆ ಗೈಸ್. ಇವಾಗ ಗ್ರಂಥಿ ಅಂಗಡಿಗೆ ಬಂದಿದ್ದೀನಿ. ಇವಾಗ ಇದನ್ನೆಲ್ಲ ಇಲ್ಲಿ ಶಿಫ್ಟ್ ಮಾಡ್ಬೇಕು. ಕೀ ಎಲ್ಲ ಹಾಕ್ಬಿಟ್ಟೆ ನಾನೆಲ್ಲ ಬಂದ್ಬಿಟ್ಟು ಮಕ್ಳಿಗೆ ಸ್ವಲ್ಪ ಎಜುಕೇಶನ್. ಇವಾಗ ನನ್ ಮಗ್ಳು ನಾನು ಸ್ಕೂಲಿಗೆ ಸೇರ್ಸಿದ್ದೀನಲ್ಲ, ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ತುಂಬಾ ತುಂಬಾ ಚೆನ್ನಾಗಿ ಹೋದವಳು. ಅಲ್ಲೇ 2 ಅವರ್ ಆಗೋಗ್ಬಿಡುತ್ತೆ ನನ್ಗೆ. ಸೊ ಇವಾಗ ತುಂಬಾ ಹೊಟ್ಟೆ ಹಸಿದಾಯ್ತು, ಊಟ ಬೇರೆ ಮಾಡ್ಕೊಂಡು ಹೋಗಿರ್ಲಿಲ್ಲ. ಸ್ವಲ್ಪ ನೋಡ್ದು ಸ್ವಲ್ಪ ಸಂಜೆ 5 ಗಂಟೆ ಮೇಲೆ ತುಂಬಾ ಕ್ರೌಡ್ ಆಗ್ಬಿಡುತ್ತೆ. ಕನಕಾಂಬ್ರ 1 ಮೊಳ, ಮಲ್ಗೆ ಹೂವು 1 ಮೊಳ ಕೊಡಿ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 12 ಗಂಟೆ ಮಧ್ಯಾಹ್ನ ಕರೆಕ್ಟ್ ಆಗಿ. ಸೊ ಮಗಳನ್ನ ಸ್ಕೂಲಿಂದ ಕರ್ಕೊಂಡ್ ಬರಕ್ಕೆ ನಮ್ಮ ಅಪ್ಪ ಹೋಗೋರೆ. ನನಗ್ ಸ್ವಲ್ಪ ಕೆಲ್ಸಗಳಿತ್ತು ಮನೇಲಿ ಅಂತ ಅನ್ಬಿಟ್ಟು ಬೆಳಗ್ಗೆನೆ 9 ಗಂಟೆ 9:30 ಹೊತ್ತಿಗೆ ಮಗಳನ್ನ ಸ್ಕೂಲಿಗೆ ಬಿಟ್ಟು ಪೋಸ್ಟ್ ಆಫೀಸ್ ಆರ್ಡರ್ ಹಾಕಿ ಬಂದು ಇವಾಗ ಸ್ವಲ್ಪ ಮನೆಯಲ್ಲಿ ಕೆಲಸ ಕಾರ್ಯ ಮಾಡ್ಕೊಳ್ಳೋಣ ಅಂತ ಇವಾಗ ಸಾಂಬಾರ್ಗೆ ಇಟ್ಟಿದ್ದೀನಿ. ತರಕಾರಿ ಎಲ್ಲ ಕೂಗಿದೆ, ಸಾಂಬಾರ್ ಮಾಡ್ತೀನಿ ಇವಾಗ. ಓಕೆನಾ? 3 ವಿಜಿಲ್ ಏನೋ ಕೂಗ್ಸ್ಬಿಟ್ಟಿದ್ದೆ ಇವತ್ತು ಅರ್ಜೆಂಟ್ಗೆ. ತರಕಾರಿನೂ ಹಂಗೆ ಹಾಕ್ಬಿಟ್ಟಿದ್ದೆ. ಇದು ಒಂಥರ ಕೆಂಪು ಬೇಳೆ ಬರುತ್ತಲ್ಲ, ಅದನ್ನ ಹಾಕಿದೀನಿ ಇವತ್ತು. ಯಾಕೋ ಚೆನ್ನಾಗ್ ಕೂಗೈತೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಮಲಗಿರೋದ್ ನೋಡು, ಮಲಗಿರೋದು. ಯಾಕೋ ನನ್ ಮಗ ಸರಿಗೆ ಊಟ ಮಾಡ್ತಾ ಇಲ್ಲ. ದೃಷ್ಟಿ ಆಗ್ಬಿಡೈತ್ ನನ್ ಮಗನ್ಗೆ. ಅಲ್ಲಪ್ಪ ಅಲ್ವೇನೋ ರಾಜ್ಕುಮಾರ? ಗುಂಡನಿ ಹಾಯ್ ಮಾಡಿ. ಇದೆಲ್ಲ ಚೆನ್ನಾಗ್ ಮಾಡ್ತೀಯಾ? ಊಟ ತಿನ್ನಕ್ ಆಗಲ್ಲ. ಬನ್ನಿ ಈಗ ನಾವು ಸಾಂಬಾರ್ ಮಾಡ್ಬಿಡೋಣ. ಸಿಂಪಲ್ ಆಗಿ ಬೇಳೆ ಸಾಂಬಾರ್. ನನ್ ಮಗಳು ತರಕಾರಿ ಸಾಂಬಾರೆಲ್ಲ ತಿನ್ನಲ್ಲ. ಅವಳಿಗೆ ರಸ, ಟೊಮೊಟೊ ಗೊಜ್ಜು ಹಿಂಗ್ ಇಷ್ಟ ಪಡ್ತಾಳೆ. ಇವಾಗ ಬಲವಂತ ಮಾಡಿ ತಿನ್ನಿಸ್ತಾ ಇದ್ದೀನಿ ನಾನು. ತರಕಾರಿ ತಿನ್ಲೇಬೇಕು ನೀನು ಅಂತ. ತಿಂತಾಳೆ ತರಕಾರಿ, ಬಟ್ ಹಿಂಗೆ ತರಕಾರಿ ಸಾಂಬಾರ್ ತಿನ್ನಲ್ಲ ಅವಳು. ಅದೊಂದು ಹಿಂಸೆ ನನ್ಗೆ. ಆಮೇಲೆ ಒಂದ್ ಕಮೆಂಟ್ ಬಂದಿತ್ತು ನಂಗೆ, ಇಲ್ಲೇ ಅಟ್ಯಾಚ್ ಮಾಡ್ತೀನಿ ನೋಡಿ. ಮಗುಗೆ 2 ವರ್ಷದ ಮೇಲೆ 1 ತಿಂಗ್ಳಂತೆ. ಸ್ಕೂಲಿಗೆ ಸೇರ್ಸ್ಬೋದಾ? ನೀವ್ ಎಷ್ಟನೇ ವರ್ಷಕ್ಕೆ ನಿಮ್ ಮಗಳನ್ನ ಸ್ಕೂಲಿಗೆ ಸೇರ್ಸಿದ್ದು ಹೇಳಿ, ಸಜೆಷನ್ ಮಾಡಿ ಅಂತ ಕಮೆಂಟ್ ಬಂದಿತ್ತು. ಸೊ ನನ್ ಸಜೆಷನ್ ಏನಪ್ಪಾ ಅಂತಂದ್ರೆ 2.5 ತಿಂಗಳಿಗೆ ಪ್ಲೇ ಗ್ರೂಪ್ ಇರುತ್ತೆ. 2.5 ವರ್ಷಕ್ಕೆ ಪ್ಲೇ ಗ್ರೂಪ್ ಇರುತ್ತೆ. ನೀವ್ ಸೇರ್ಸಂಗಿರ ಸೇರ್ಸ್ಬೋದು. ಅಂದ್ರೆ ಮೀನ್ಸ್ 2 years 3 years 4 5 6 ಅಂತ ಹಿಂಗಿರುತ್ತೆ. ನನ್ ಮಗಳಿಗೆ ಇದು ಡೇಟ್ ಆಫ್ ಬರ್ತ್ ಪ್ರಕಾರ ಸ್ಕೂಲ್ದು ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ 6 years ಕಂಪ್ಲೀಟ್ ಆಗ್ಬೇಕು ಅಂತಾರಲ್ಲ. ಸೊ ಹಂಗಾಗಿ 3.5 ವರ್ಷಕ್ಕೆ ಕರೆಕ್ಟ್ ಆಗಿ ನನ್ ಮಗಳಿಗೆ ನರ್ಸರಿ ಸೇರಿಸ್ದೆ. ಇವಾಗ ನನ್ ಮಗನ್ನ ಬೇಕಿದ್ರೆ ನನ್ ಪ್ಲೇ ಗ್ರೂಪಿಗೆ ಹಾಕೊಬಹುದು ಇವಾಗ 2.5 ವರ್ಷ ಅವನ್ಗೆ. ಅದೇ ಥಿಂಕ್ ಮಾಡ್ತಾ ಇದೀನಿ ನಾನು. ಬಟ್ ಇಟ್ಸ್ ಟೂ ಅರ್ಲಿ ಟು ಜಾಯಿನ್ ಕಿಡ್ಸ್ ಟು ಸ್ಕೂಲ್ ಅಂತ ನನ್ನ ಅಭಿಪ್ರಾಯ. ನನ್ ಮಗಳಿಗೂನು ತುಂಬಾ ಅರ್ಲಿ ಆಯ್ತು. ಬಟ್ ಇವಾಗಿನ ಜನರೇಷನ್ ಅಲ್ಲಿ ಸ್ವಲ್ಪ ನರ್ಸರಿಯಿಂದ ಸ್ಕೂಲಿಗೆ ಸೇರ್ಸಿದ್ರೆ ಒಳ್ಳೇದು ನನ್ ಪ್ರಕಾರ. ತುಂಬಾ ಚೆನ್ನಾಗಿ ಕಲಿತಾರೆ. ಮನೇಲಿ ಇದ್ದು ಆಟಗಳು ಆಡ್ತಾರೆ. ಬಟ್ 3 hour ಹೋಗ್ ಬರ್ತಾರೆ. ಬಟ್ ಬೇಡ, 2.5 ವರ್ಷಕ್ಕೆ ಬೇಡ. 3 yearsಗೆ ನರ್ಸರಿ, 4 yearsಗೆ LKG, 5 yearsಗೆ UKG, ಕರೆಕ್ಟ್ ಆಗಿ 6ನೇ ವರ್ಷಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾರೆ ಅಂತ ಹೇಳಿ. SLCಗೆ ಮಿಸ್ ಆಗ್ಬಾರ್ದು ಇಯರ್ ಅಂತ ಹೇಳ್ಬಿಟ್ಟು ಈ ರೂಲ್ಸ್ ಮಾಡಿದ್ದಾರೆ. ಸೊ ಗೊತ್ತಿಲ್ಲ, ನನ್ ಮಗನ್ನ ಒಂದು 90% ನಾನು ಇವಾಗ ಸೇರ್ಸಲ್ಲ ಬಿಡಿ. ಗಂಡ್ಮಕ್ಳು ಸ್ವಲ್ಪ ಮಾತ್ ಲೇಟ್ ಆಗಿ ಆಡ್ತಾರೆ ಅಂತ ಹೇಳ್ತಾರೆ. ಇನ್ನ ನನ್ ಮಗನ್ಗೆ ಇನ್ನೂ ಒಂದೊಂದೇ ಮಾತ್ ಮಾತಾಡ್ತಾವನೆ. ಅಲ್ಲಿ 3 hour ಅವ್ನ್ ಸ್ಕೂಲಲ್ಲೂ ಕುತ್ಕೊಳ್ಳಲ್ಲ. ಸೊ ನನ್ ಮಗಳು ಸ್ಕೂಲಲ್ಲಿ ಹೇಳ್ತಾ ಇದಾರೆ, ಇಲ್ಲ ಪರವಾಗಿಲ್ಲ ಸೇರ್ಸಿ, ಮಕ್ಳ ಜೊತೆ ಆಟ ಆಡ್ಕೊಂಡು ಇರ್ತಾನೆ, ಏನ್ ತೊಂದ್ರೆ ಆಗಲ್ಲ ಅಂತ ಅನ್ಬಿಟ್ಟು. ಇನ್ನ ಮಕ್ಳ ಜೊತೆ ಸೇರ್ಕೊಂಡ್ರೆ ಬೇಗ ಮಾತ್ ಕಲಿತಾರೆ ಅಂತ ಹೇಳ್ತಾರೆ. ಬಟ್ ನನಗೆ ಭಯ, ಮನೇಲೇ ಅಷ್ಟು ತೀಟೆ ನನ್ ಮಗ, ಬೇಡ ಅಂತ ನಾನ್ ಸುಮ್ನೆ ಇದೀನಿ. ಸೊ ನನ್ ಸಜೆಷನ್ ನರ್ಸರಿಗೆ ಸೇರ್ಸಿ, ಇಲ್ಲ ಅಂದ್ರೆ LKGಗೂ ಸೇರ್ಸಿ. ಏನಿಲ್ಲ, ಅವಾಗೆಲ್ಲ ನಾವು ಅಂಗನವಾಡಿಗೆ ಹೋಗ್ತಾ ಇದ್ವಿ. ಅದಾದ್ಮೇಲೆ LKG UKGನೇ ಹೋಗಿದ್ದು ನಾವುನು. ಸೊ ಇವಾಗೆಲ್ಲ ಒಂದು ಯೂರೋ ಕಿಡ್ಸ್, ಕಿಡ್ಸಿ, ಹಂಗ್ ಲಿಟಲ್ ಮಿಲೇನಿಯಂ ಆ ತರ ಎಲ್ಲ ಬಂದ್ಬಿಟ್ಟು ಮಕ್ಳಿಗೆ ಸ್ವಲ್ಪ ಎಜುಕೇಶನ್. ಇವಾಗ ನನ್ ಮಗಳು ನಾನು ಸ್ಕೂಲಿಗೆ ಸೇರ್ಸಿದ್ದೀನಲ್ಲ, ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ತುಂಬಾ ತುಂಬಾ ಚೆನ್ನಾಗಿ ಓದ್ತಾಳೆ ನನ್ ಮಗಳು. ಮನೇಲಿ ಇದ್ದಿದ್ರೆ ಅಷ್ಟು ಜನರಲ್ ನಾಲೆಜ್ ಬರ್ತಿತ್ತು ಅಲ್ವಾ ಈ ವಯಸ್ಸಿಗೆ, ನನ್ನ ಮಗಳ ವಯಸ್ಸಿಗೆ. ಓನಪ್ಪ. ಸೊ ನನಗ್ ತುಂಬಾ ಖುಷಿ ಇದೆ. ನಾನು
ಏನಪ್ಪ ರೈಟ್ ತಗೋ, ರೈಟ್ ಚಾಯ್ಸ್ ಮಾಡಿ. ಏನೋ ಯಾವ್ದ ರೈಟ್ ಚಾಯ್ಸ್ ಮಾಡಿ ರೈಟ್ ಟೈಮ್ ಸೇರ್ಸಿದೀನಿ ನನ್ನ ಮಗಳನ್ನ ಅನ್ನೋದೊಂದು ಖುಷಿ ಇದೆ ನನ್ಗೆ. ಸೊ ಓಕೆ, ಈ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಇನ್ನ ಒಂದು ಕ್ವಶನ್ ಇದೆ, ಅದನ್ನ ಆಮೇಲೆ ಹೇಳ್ತೀನಿ ನಾನು. ಓಕೆನಾ, ಇವಾಗ ಅಡಿಗೆ ಪ್ರಿಪೇರ್ ಮಾಡ್ಬಿಡ್ತೀನಿ. ಇನ್ನೇನ್ ನನ್ ಮಗಳು ಬರ್ತಾಳೆ, ಆಮೇಲೆ ನನಗೆ ಬೇರೆ ಕೆಲ್ಸಗಳಿದಾವೆ. ಸೊ ಹಂಗಾಗಿ ಬೇಗ ಇಟ್ಟೆ ನಾನು. ಇವಾಗ ಇದೊಂದು ಚೂರ್ ಕುದ್ಬಿಟ್ಟು ನಾನು ಒಗ್ಗರಣೆ ಹಾಕ್ಬಿಡ್ತೀನಿ ಅಷ್ಟೇ. ಅನ್ನಗಿನ್ನ ಎಲ್ಲ ಮಾಡಿಟ್ಬಿಟ್ಟು ನಾನು ಹೊರಗಡೆ ಸ್ವಲ್ಪ ಕೆಲ್ಸಕ್ಕೆ ಹೋದ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಫ್ರೈಡ್ ರೈಸ್ ಮಾಡಿದ್ದೆ. ಯಾಕಲೇ ಯಾಕೋಗುಂಡ ಅಂಗಪಚಮುಟೆ ಆಗ ಹಂಗೆ ಸ್ವಲ್ಪ ಒಗ್ಗರಣೆ ಹಾಕೊಂತ ಇದೀನಿ. ತುಪ್ಪನೂ ಎಣ್ಣೆ ಮಿಕ್ಸ್ ಮಾಡ್ಕೊಂಡೆ. ಚೆನ್ನಾಗಿರುತ್ತೆ ಫ್ಲೇವರು, ಘಮ ಘಮ ಅಂತ ಇರುತ್ತೆ ಅಂತ. ಏನಿಲ್ಲ, ಸಾಸಿವೆ ಬೆಳ್ಳುಳ್ಳಿ ಫ್ಲೇವರ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಅದನ್ನ ಜಾಸ್ತಿ ಹಾಕ್ತೀನಿ ಯಾವಾಗ್ಲೂ. ಮತ್ತೆ ಕರಿಬೇವಿನ ಸೊಪ್ಪು, ಇಷ್ಟೇ ನೋಡಿ. ಸಮ್ಮರ್ ಅಲ್ವಾ, ಸೊ ಮಜ್ಜಿಗೆ ಅಂತೂ ಇರಲೇಬೇಕು. ಡೈಲಿ ಮಧ್ಯಾಹ್ನ ಮಜ್ಜಿಗೆ ಕಡಿದಿರ್ತೀನಿ. ನನ್ನ ಮಗಳಿಗಂತೂ ಫೇವ್ರೆಟ್. ಹಂಗಂತ ಜಾಸ್ತಿ ಏನು ಕೊಡಲ್ಲ ಅವಳಿಗೆ, ನಾನು ಮಾತ್ರ ಕುಡಿಯೋದು, ನಮ್ಮ ಅಪ್ಪನೂ ಕುಡಿಯಲ್ಲ. ಇರೋ ಇರೋ ಇರು ಇರು ಯಾರಿಗಿದ್ ಜ್ಯೂಸು? ಏಯ್ ನಡಿಯಲೇ, ಚಿನ್ನಿ ಕೊಡ್ಸ್ಕೊಂಬಂದವಳು ನೋಡ್ತಾ ಅದನ್ನ ಹತ್ರ ಕೊಡು. ನಾನು ಹೇಳಿದ್ ನನಗೆ ಜ್ಯೂಸ್ ತಗೊಂಬ ಅಂತ. ಫೇವ್ರೆಟ್ ಜ್ಯೂಸ್ ಇದು ಕುಡಿಬಾರ್ದು, ಬರೀ ಫ್ರೂಟ್ಸ್ ತಿನ್ಬೇಕು. ಆಯ್ತು, ಇವಾಗ ಲೋಟ ಕೊಡು, ಇವಾಗ ಕುಡಿದ್ಬಿಡು. ಏನಮ್ಮ? ಟಿಪ್ಪಿ ಲೋಟ ಎಲ್ಲೈತೆ? ತಗೊಳ್ಳೋ, ಇದು ನಿಂಗೆ ಇಷ್ಟೇ ಇಷ್ಟು, ಸರಿನಾ? ಫಸ್ಟ್ ಇದು ಕುಡಿ. ತಗೊಳ್ಳೋ, ಕೊಡಮ್ಮ. ತೋರ್ಸೋ ನಿಂಗದು. ಆಯ್ತಾ? ಹೋಗು ಆಯ್ತಾಯ್ತು. ನಂಗಿದು, ನಂಗೆ ದೊಡ್ಡದು, ನಂಗಿದು. ಮನೆ 1:30ಗೆ ಬಿಟ್ಟವಳು ನಾನು. ಇವಾಗ ಟೈಮ್ ಬಂದು 4:15 ಆಗಿದೆ. ಎಲ್ಗೋಗಿದ್ನಪ್ಪ ಅಂತಂದ್ರೆ ಹೊಸ ಸ್ಟಾಕ್ಸು ಡೈಲಿ ತರ್ತಾ ಇದ್ದೀನಿ ಇವಾಗ. ಅದನ್ನ ರಿಸೀವ್ ಮಾಡ್ಕೊಳ್ಳೋಣ ಅಂತ ಹೋದವಳು, ಅಲ್ಲೇ 2 ಅವರ್ ಆಗೋಗ್ಬಿಡುತ್ತೆ ನನಗೆ. ಸೊ ಇವಾಗ ತುಂಬಾ ಹೊಟ್ಟೆ ಹಸಿದಾಯ್ತು, ಊಟ ಬೇರೆ ಮಾಡ್ಕೊಂಡು ಹೋಗಿರ್ಲಿಲ್ಲ, ಸ್ವಲ್ಪನೇ ತಿಂದಿದ್ದು. ಅದಕ್ಕೆ ಇಲ್ಲಿ ಮಾಮೂಲಿ ನಾನು ಯಾವಾಗ್ಲೂ ಇಲ್ಲಿ ಮಸಾಲೆ ಪುರಿ ಬೇಲ್ಪುರಿ ತಿನ್ನಕ್ ಬರ್ತೀನಿ. ಅಲ್ಲೇ ಬಂದು ಕೂತ್ಕೊಂಡೆ ಒಂದೇ ಉಸಿರಲ್ಲಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ ಮಾತ್ರ. ಬೇಲ್ಪುರಿ ಆರ್ಡರ್ ಮಾಡಿದ್ದೀನಿ ನೋಡಿ, ಹೊಸ ಡಿಸೈನು, ಹೊಸ ಸ್ಟಾಕು. ಆಮೇಲೆ ಹಾಕ್ತೀನಿ, ಇದು ನೆಕ್ಸ್ಟ್ ವಿಡಿಯೋ ಏನಾದರೂ ಹಾಕ್ತೀನಿ, ಇಲ್ಲ ಇದರಲ್ಲೇ ಹಾಕ್ತೀನಿ. ಓಕೆನಾ? ಹೊಸ ಪ್ಯಾಟ್ರನ್ನು ತುಂಬಾ ಚೆನ್ನಾಗಿದೆ ಈ ಸಲ ಬಂದಿರೋ ಸ್ಯಾರೀಸು ಮಾತ್ರ. ಮಾಮೂಲಿ ಒಂದು ಅಂಗಡಿ ತಿನ್ನೋದು. ಈ ಸ್ಯಾರಿ ಏನ್ ತಂದಿನಿ, ಆಕ್ಚುಲಿ ಇದು ಪ್ಯೂರ್ ಅಲ್ಲಿ ಬಂದಿದೆ, ಮೈಸೂರು ಸಿಲ್ಕು. ನಾನು ಇದನ್ನ ಸೆಮಿ ಕ್ರೇಪ್ ಸಿಲ್ಕ್ ಅಲ್ಲಿ ತರಿಸಿದೀನಿ. ತುಂಬಾ ಚೆನ್ನಾಗಿದೆ, ಫ್ಯಾಬ್ರಿಕ್ ಆಗಿರ್ಬೋದು, ಕ್ವಾಲಿಟಿ ಪ್ರೀಮಿಯಂ ಅಲ್ಲಿ ಇದೆ. ನಾನು ನೆಕ್ಸ್ಟ್ ವಿಡಿಯೋ ಪ್ರಾಬಬ್ಲಿ ನಿಮ್ಗೆ ತೋರಿಸ್ತೀನಿ. ಈ ಕಲರ್ ಅಂತೂ ಹೆವಿ ಡಿಮ್ಯಾಂಡ್ ಇದೆ ಬಿಡಿ. ಹಂಗೆ ನಮ್ಮಪ್ಪ ಪಾಪ ಕಾಫಿ ಇಟ್ಕೊಂತ ಇದ್ರು. ಯೂಶಲಿ ನಮ್ಮ ಅಪ್ಪನೇ ಕಾಫಿ ಇಟ್ಕೋತಾರೆ, ನಾನೇನು ಅವ್ರು ಕಾಫಿ ಮಾಡ್ಕೊಡಲ್ಲ. ಸೀರೆ ಪೋಟ್ರಿಗೆ ಹಾಕ್ತಾ ಇದ್ದೆ, ಹಿಂಗೆ ಒಬ್ರು ಗೊತ್ತಿರೋರು ತರಿಸ್ಕೊಂಡಿದ್ರು. ಸೊ ಹಂಗಾಗಿ ಇದು ಈಸಿ ಅನ್ಸುತ್ತೆ ಬೆಂಗಳೂರು ವಿತಿನ್ನು. ಇವಾಗ ನೋಡಿ ಟೈಮ್ ಬಂದು 6:45. ಸ್ವಲ್ಪ ಏನೇನೋ ತರ್ಬೇಕಿತ್ತು ಮನೆಗೆ, ಅಂದ್ರೆ ಪೂಜೆಗೆ. ಮೀನ್ಸ್ ನನ್ಗೆ ಹೇಳಕ್ ಬೇಜಾರಾಗ್ತಾ ಇದೆ. ನಮ್ಮಮ್ಮ ನಮ್ಮನ್ ಬಿಟ್ಟು ಹೋಗಿ ಆಲ್ರೆಡಿ 1 ವರ್ಷ ಆಗೇ ಹೋಯ್ತು. ಸೊ ನಾಳೆಗೆ ಪೂಜೆ ಮಾಡ್ಬೇಕು ನಮ್ಮ ಅಮ್ಮಂಗೆ. ಅದಕ್ಕೋಸ್ಕರ ಸ್ವಲ್ಪ ಐಟಮ್ಸ್ ತರೋಣ ಅಂತ ಹೇಳ್ಬಿಟ್ಟು ಹೊರಟಿದೀನಿ. ಹೂವು, ಹಣ್ಣು, ಕಾಯಿ ಇದೆಲ್ಲ ತರ್ಬೇಕು. ನನ್ ಗೋಳಲ್ ಬೇರೆ ಇದೀನಿ, ಕಣ್ಣಲ್ಲಿ ನೀರ್ ಹಾಕಂಗಿಲ್ಲ. ಸೊ ಬನ್ನಿ, ಇವಾಗ ಸ್ವಲ್ಪ ಅಂಗಡಿಗೆಲ್ಲ ಹೋಗಿ, ಮಕ್ಳುನು ಬರ್ತೀನಿ ಅಂತ ಹಠ ಮಾಡ್ತಾ ಇದ್ರು. ನಮ್ಮ ಅಪ್ಪನ ಹತ್ರ ಮಕ್ಳನ್ ಬಿಟ್ಬಿಟ್ಟು ಇವಾಗ ಒಂದು 1 ಅವರ್ ಅಷ್ಟು ಕೆಲ್ಸ ಇದೆ ನನಗೆ.
ಹೋಗಿ ಮುಗಿಸ್ಕೊಂಡು ಬರ್ಬೇಕು. ಆಗ್ಬಿಟ್ಟಿದೀನಿ ನಾನಂತೂ. ಲಾಸ್ಟ್ ಇಯರ್ ನಮ್ಮಮ್ಮ ಇದ್ರು, ಇವಾಗ ಒಂದ್ ದಿವಸ ಲೇಟ್ ಆಗಿ ಅಂದ್ರೆ ಬೇಗ ಮಾಡ್ಬೇಕು ಪೂಜೆ ಅಂತ ಏನೋ ಹೇಳಿದ್ರಂತೆ. ಸೊ ಹಂಗಾಗಿ ನಾಳೆ ಇಟ್ಕೊಂಡವ್ರೆ ಪೂಜೆ. ನಾನು ಎಲ್ಲಾ ಥಿಂಗ್ಸ್ ಎಲ್ಲ ತಗೊಂಡು ಆಮೇಲೆ ಮನೆಗೆ ಹೋಗಿ ಮಾತಾಡ್ತೀನಿ ನಿಮ್ ಜೊತೆ, ಆಯ್ತಾ? ಬಂದೆ ಇವಾಗ ಮಾರ್ಕೆಟ್ಗೆ. ಇಲ್ಲಿ ಹೂ ಹಾಕೊಂಡವ್ರೆ. ಇದು 1 kg ಇದಾ? ಕವರ್ ಇಲ್ವಾ? ಕವರ್ ಕವರ್ ಕೊಡಿ. ಯಪ್ಪ, ಈ ಮಾರ್ಕೆಟ್ ಅಲ್ಲಿ ಎಷ್ಟು ಗಿಜ ಗಿಜ ಅಂತ ಐತೆ ಅಂದ್ರೆ, ಅವರು ಹುಳ್ಳಿಕಾಯಿ, ಟೊಮೊಟೊ, ಹೂವು ಅಂತ ಹೇಳ್ತಾವ್ರಲ್ಲ, ಆ ಸೌಂಡ್ ಯಾರು ತಲೆನೋವು ಬರ್ತೈತೆ. ನಾನು ಇವಾಗ ಒಂದಷ್ಟು 2 kg ಹೂವು ತಗೊಂಡೆ. ಆಮೇಲೆ ಇನ್ನೇನ್ ತಗೊಂಡೆ? ಕೊತ್ತಂಬರಿ ಸೊಪ್ಪು, ಈರುಳ್ಳಿ ತಗೊಬೇಕು. ಇವಾಗ ಇದನ್ನೆಲ್ಲ ಇಲ್ಲಿ ಶಿಫ್ಟ್ ಮಾಡ್ಬೇಕು. ಕೀ ಎಲ್ಲ ಹಾಕ್ಬಿಟ್ಟೆ ನಾನು, ಕೀನೇ ಕಾಣಿಸ್ತಾ ಇಲ್ಲ. ಇಲ್ಲ, ಎದುರುಗಡೆ ಹಣ್ಣಿದೆ, ತಗೋಬಿಡ್ತೀನಿ. ಇವಾಗ ಇದಕ್ಕೆ ಶಿಫ್ಟ್ ಮಾಡಿದ್ರೆ ನಾನು ಓಡಾಡಕ್ ಆಗೋದು. ನನ್ನ ಮಗಳನ್ನೇನಾರ ಕರ್ಕೊಂಡ್ ಬಂದಿದ್ರೆ ಅಷ್ಟೇ ನನ್ ಕತೆ. ಈ ಹೆಲ್ಮೆಟ್ ನ ಇವಾಗ ನಾನು ತಲೆ ಮೇಲೆ ಹಾಕೊಂಡು ಓಡಾಡ್ಬೇಕು. ಇವಾಗ ಇದಕ್ಕೆಲ್ಲ ಟ್ರಾನ್ಸ್ಫರ್ ಮಾಡ್ಬೇಕು. ಇವಾಗ ಈರುಳ್ಳಿ ತಗೊಳ್ಳೋಣ. ಒಂದ್ 2 kg ಹಾಕಿ. 2 kg ಹಾಕಿ ಸಾಕು. ಹಾ ಕೊಡಿ, ಚೆನ್ನಾಗಿರೋದು ಹಾಕಿ. ಇವಾಗ ಬಾಳೆಹಣ್ಣು ತಗೊಳ್ಳೋಣ ಅಂತ ನಿಂತಿದೀನಿ. ಏಲಕ್ಕಿ ಬಾಳೆಹಣ್ಣು ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟು. ಯುಗಾದಿ ಹಬ್ಬ ಇನ್ನೇನು ಹತ್ರ ಬರ್ತೈತಲ್ಲ. ನೋಡಿ, ಗಾಡಿ ಅಲ್ಲಿ ನಿಲ್ಸಿದೀನಿ. ನಾನ್ ತಿಕ್ಲಿ ತರ ಹೆಲ್ಮೆಟ್ ಹಾಕೊಂಡು, ಬ್ಯಾಗ್ ಹಾಕೊಂಡು, ಟ್ರಾಫಿಕ್ ಸಿಕ್ಕಾಪಟ್ಟೆ ಇಲ್ಲಿ ನಿಂತಿದೀನಿ. ಗಾರ್ಮೆಂಟ್ಸ್ ಹೋರ್ದು ಸ್ವಲ್ಪ ಸಂಜೆ 5 ಗಂಟೆ ಮೇಲೆ ತುಂಬಾ ಕ್ರೌಡ್ ಆಗ್ಬಿಡುತ್ತೆ. ಸ್ಕೂಲ್ ಝೋನ್ ಬೇರೆ ಇದೆ ಇಲ್ಲಿ, ಅದೊಂದು. 7 ಗಂಟೆ ಸ್ಕೂಲ್ ಏನಿರಲ್ಲ, ಬಟ್ ಹೆವಿ. ನಮ್ಮದು ಮಾಮೂಲಿ ಫ್ರೂಟ್ ಶಾಪು. ಇಲ್ಲೇ ಯೂಶಲಿ ಬಂದು ತಗೊಳ್ಳೋದು ನಾನು. ಫ್ರೆಶ್ ಆಗಿರುತ್ತೆ. ಡೈಲಿ ಹೊಸ ಹೊಸ ಸ್ಟಾಕ್ಸ್ ತರಿಸ್ತಾ ಇರ್ತಾರೆ. ಹಾಗಾಗಿ ಮಕ್ಕಳಿಗೆ ಮನೇಲಿ ಫ್ರೂಟ್ಸ್ ಖಾಲಿ ಆಗಿದ ತಕ್ಷಣ ಇಲ್ಲಿ ಓಡ್ ಬಂದ್ಬಿಡ್ತೀನಿ. ಇಲ್ಲಿ ಈ ಜಾಗಕ್ಕೆ ಬರೋಕ್ಕೆ ನನಗೆ 3 ಕಿಲೋಮೀಟರ್ ಏನೋ ಆಗುತ್ತೆ. ಸೊ ಫೈನಲಿ ಒಂದಷ್ಟು ಫ್ರೂಟ್ಸ್ ತಗೊಂಡು ಬಿಲ್ ಹಾಕ್ಸ್ಕೊಂಡು ಹೊರಟೆ ಮನೆ ಕಡೆ. ಲೇಟ್ ಬೇರೆ ಆಗ್ತಾ ಇತ್ತು. ಮಕ್ಕಳು ಮನೇಲಿ ವೆಯ್ಟ್ ಮಾಡ್ತಿರ್ತಾರೆ ನನಗೋಸ್ಕರ. ನಾನು ಎಲ್ಲಾದ್ರೂ 10 ನಿಮಿಷ ಆಚೆ ಹೋದ್ರೆ ನನ್ನ ಮಕ್ಕಳು ವೆಯ್ಟ್ ಮಾಡ್ತಾ ಇರ್ತಾರೆ ನನಗೋಸ್ಕರ. ಗೈಸ್, ಇವಾಗ ಗ್ರಂಥಿ ಅಂಗಡಿಗೆ ಬಂದಿದ್ದೀನಿ.
ಕುಂಕುಮ 2. ನಾರ್ಮಲ್ ಆಗಿರೋದು ಯಾಕು ಇದಾಕು. ಸಿಕ್ಕಾಪಟ್ಟೆ ಕಲರ್ ಇದು. ಇದೊಂದು ಪ್ಯಾಕೆಟು. ಸಿಂಗಲ್ ಎಲ್ಲ ತೋರಿಸು. ಹೊಡೆದಿರಬಾರ್ದು, ಚೆನ್ನಾಗಿರ್ಬೇಕು. ನೋಡಿ, ಸ್ವಲ್ಪ ಗ್ರಂಥಿಗೆ ಐಟಮ್ಸ್ ತಗೋಬೇಕಿತ್ತು, ಹಂಗೆ ತಗೊಂಡೆ. 3 ಎಲೆಗೆ 10 ರೂಪಾಯಿ ಅಂತೆ. ಅಯ್ಯೋ ಕರ್ಮ, ಎಂಥ ಕಾಲ ಬಂತು ನೋಡಿ. ಕಾಲು ಕೆಜಿ ಎಷ್ಟು? 40 ಹಾಕಿ. ಚೆನ್ನಾಗಿರೋದು ನೋಡಾಕಿ. ತುಂಬ ದಿವಸ ಬಾಳಿಕೆ ಬರಬೇಕಲ್ಲ. ಫುಲ್ ಸ್ಟಾಕು. ಕಾಲು ಇಟ್ಕೊಳ್ಳೋಕ್ಕೂ ಜಾಗ ಇಲ್ಲ ಇಲ್ಲಿ. ಕನಕಾಂಬ್ರ 1 ಮೊಳ, ಮಲ್ಲಿಗೆ 1 ಮೊಳ ಕೊಡಿ. ಆಚೆ ಇಡ್ಬೋದಾ? ಎಲ್ಲ ತೋರಿಸಿ ಹೆಂಗೈತೆ. ಇದು ಮಲ್ಲಿಗೆ ಹೂವು. ರೈಸ್ ಎಲ್ಲ ತಗೊಂಡಿದ್ದೀನಿ ಒಂದು ರೇಂಜಿಗೆ. ಇವಾಗ ಮನೆ ಕಡೆ ಹೋಗೋಣ. 1.25 ಅವರಲ್ಲಿ ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಬಂದೆ. ಮಕ್ಳಿಬ್ರು ಕುತ್ಕೊಂಡು ಗೊಂಬೆ ನೋಡ್ತಾ ಇದ್ರು. ಸೊ ನೋಡಿ, ಇಷ್ಟೆಲ್ಲ ಐಟಮ್ಸ್ ತಗೊಂಡ್ ಬಂದೆ. ಇವಾಗೆಲ್ಲ ಆಚೆ ಇಡಬೇಕು. ಸ್ವಲ್ಪ ಗಬೆ ಆಗಿರುತ್ತಲ್ಲ, ಅದಕ್ಕೆ ಎಲ್ಲ ಆಚೆ ಇಟ್ಟು ಎಲ್ಲ ನೋಡ್ತಾ ಇದ್ದೀನಿ. ಇನ್ನ ಏನಾದ್ರೂ ಬ್ಯಾಲೆನ್ಸ್ ಇದೆಯಾ ತರೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಮ್ಮಪ್ಪ ಅವ್ರಿಗೂ ಸುಸ್ತಾಗುತ್ತೆ ಪಾಪ ಓಡಾಡೋದಿಕ್ಕೆ. ಆಮೇಲೆ ಸುಮ್ಮನೆ ಯಾಕೆ, ಬಿಸಿಲು ಬೇರೆ ಅಲ್ವಾ, ಈ ವಯಸ್ಸಾದವ್ರನ್ನ ಬಿಸಿಲಿಗೆ ಆಚೆ ಕಳಿಸ್ಬಾರ್ದು ಅಂತ ಹೇಳ್ತಾರೆ ಜಾಸ್ತಿ. ಆಮೇಲೆ ಮಕ್ಳು ಅಷ್ಟೇನೆ, ನೋಡ್ಕೊಳ್ಳಿ, ಬಿಸಿಲಲ್ಲಿ ಆಟ ಆಡಕ್ ಬಿಡಬೇಡಿ. ತುಂಬಾ ಜಾಸ್ತಿ ಇದೆ ಈ ಸಲ ಬಿಸಿಲು ಮಾತ್ರ. ಪರವಾಗಿಲ್ಲ, ಅವ್ರ ಮನೆ ಒಳಗಡೆನೆ, ಕಾಂಪೌಂಡ್ ಒಳಗಡೆನೆ ಆಟ ಆಡ್ಕೊಂಡಿದ್ರು ಪರವಾಗಿಲ್ಲ. ದಯವಿಟ್ಟು ವಯಸ್ಸಾಗಿರೋರು ಅಷ್ಟೇನೆ, ಮಕ್ಕಳು ಅಷ್ಟೇನೆ, ನಾವುಗಳು ಅಷ್ಟೇನೆ, ಆಚೆ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಸನ್ ಸ್ಟ್ರೋಕ್ ಅಂತಾರಲ್ಲ, ಆ ರೀತಿ ಆಗ್ಬಿಟ್ರೆ ತುಂಬಾ ಸಮಸ್ಯೆ ಆಗುತ್ತೆ. ಅಂಡ್ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು 30 ರೂಪಾಯಿ ಕಟ್ಟೆನೋ ಆಯ್ತು, 2 ಇರ್ಲಿ ಅಂತ ತಗೊಂಡ್ ಬಂದೆ. ಎಲ್ಲಾನು ತಂದಿದ್ದೀನಿ ಆಲ್ಮೋಸ್ಟ್. ನನ್ಗೆ ಈ ಕೊತ್ತಂಬರಿ ಪುದೀನನ ಬಿಡ್ಸೋವರೆಗೂ ಸಮಾಧಾನ ಆಗಿಲ್ಲ. 7:15 ಬಂದವಳು 8:30 8:45 ಬಿಡ್ಸ್ಕೊಂಡೇ ಕುತ್ಕೊಂಡೆ. ನನ್ಗೆ ಎಲ್ಲೆಲ್ಲಿದ್ದು ಅಲ್ಲಲ್ಲೇ ಬಿಟ್ಬಿಟ್ರೆ ಆಗಲ್ಲ. ಬಂದಿದ ತಕ್ಷಣ ಫಸ್ಟ್ ಆ ಸೊಪ್ಪು ಬಿಡ್ಸೋ ಕೆಲಸ ಎಲ್ಲ ಮಾಡಿ ಎಲ್ಲ ಎತ್ತಿಟ್ಬಿಟ್ಟು ಅನ್ನಕ್ಕೆ ಇಟ್ಕೊಂತಾ ಇದ್ದೀನಿ. ಸಾಂಬಾರು ಸ್ವಲ್ಪ ಇತ್ತು, ಪುಳಿಯೋಗರೆ ಗೊಜ್ಜು ಅದು ಇದು ಎಲ್ಲ ಇತ್ತು. ಸೊ ಹಂಗಾಗಿ 1 ಟೈಮ್ ಅಲ್ವಾ ಅಂತ ಮ್ಯಾನೇಜ್ ಮಾಡ್ಕೊಂಡೆ. ಆಮೇಲೆ ನನ್ನ ಮಕ್ಳ ಜೊತೆ ಆಟ ಆಡ್ಕೊಂಡು ಕುತ್ಕೊಂಡೆ. ನನ್ನ ಮಗಳು ಡ್ಯಾನ್ಸ್ ಆಡ್ತಾ ಇದ್ಲು. ಅಷ್ಟು ಬೆಳಗ್ಗೆಯಿಂದ ಕಂಪ್ಲೀಟ್ ಸ್ಟ್ರೆಸ್ ಆಗ್ಬಿಟ್ಟಿತ್ತು ಮೈಂಡು. ಸ್ವಲ್ಪ ಮಕ್ಳ ಜೊತೆ ಆಟ ಆಡ್ಕೊಂಡು ಅವ್ರನ್ನ ನೋಡ್ಕೊಂಡು ಹಂಗೇ ಕುತ್ಕೊಂಡ್ಬಿಟ್ಟೆ ನಾನು. ಸೊ ನೆಕ್ಸ್ಟ್ ವ್ಲಾಗು ನಮ್ಮ ಅಮ್ಮನ ಪೂಜೆದಾಗಿರುತ್ತೆ. ಸೊ ಯಾರೆಲ್ಲ ಬಂದ್ರು, ಹೆಂಗೆಲ್ಲ ಆಯ್ತು ಅಂತ ನೀವು ನೆಕ್ಸ್ಟ್ ವ್ಲಾಗಲ್ಲೇ ಗೊತ್ತಾಗೋದು ನಿಮಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ಶಾಪಿಂಗ್ ಆಗಿರುತ್ತೆ ಕಂಪ್ಲೀಟ್ಲಿ. ಓಕೆ ಫೈನ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.